ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನದಂಗಳದ ಸ್ನೇಹಿತೆ HK. ಸ್ನೇಹಿತರೆ, ಇವತ್ತಿನ ವಿಷಯ ಸ್ನೇಹವೆಂಬ ಹಡಗು ಮುಳುಗದಿರಲಿ. ಜೀವನ ಎಂಬ ಮೂರಕ್ಷರದ ಪುಸ್ತಕವು ಜನನ ಎಂಬ ಮೂರಕ್ಷರದೊಂದಿಗೆ ಆರಂಭವಾಗಿ ಮರಣ ಎಂಬ ಮೂರಕ್ಷರದೊಂದಿಗೆ ಒಬ್ಬ ವ್ಯಕ್ತಿಯನ್ನ ಇತಿಹಾಸದ ಪುಟಗಳೊಂದಿಗೆ ಸೇರಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬನ ಜೀವನವು ಒಂದು ಇತಿಹಾಸವೇ ಆಗಿರುತ್ತದೆ. ಆ ಪುಸ್ತಕ ಪೂರ್ಣಗೊಳ್ಳಬೇಕಾದರೆ ಪ್ರತಿಯೊಬ್ಬನ ಜೀವನದಲ್ಲೂ ಸುಖ ದುಃಖ ನೋವು ನಲಿವು ತುಂಬಿರುತ್ತದೆ. ಅಲ್ಲದೆ ಜೀವನದಲ್ಲಿ ಅನೇಕ ಸಂಬಂಧಗಳು ಬಂಧನಗಳ ನಡುವೆ ನಾವು ವಾಸಿಸುತ್ತಿರುತ್ತೇವೆ. ಅದು ಅಜ್ಜ ಅಜ್ಜಿ, ತಂದೆ ತಾಯಿ, ಅಣ್ಣ ತಂಗಿ, ಅಕ್ಕ ತಮ್ಮ, ಗೆಳೆಯ ಗೆಳತಿ, ಹೀಗೆ ನಾನಾ ವಿಧದ ಸಂಬಂಧ. ಆದರೆ ಎಲ್ಲರಿಗೂ ಯಾವುದಾದರೂ ಒಂದು ಸಂಬಂಧದ ಕೊರತೆ, ಇಲ್ಲವೇ ಎಲ್ಲ ಬಂಧುತ್ವ ಇದ್ದರೆ ಅಲ್ಲಿ ಪ್ರೀತಿಯ ಕೊರತೆ. ನಿಜವಾದ ಫ್ರೆಂಡ್ ಹೇಗಿರ್ತಾರೆ ಗೊತ್ತಾ? ಅಪ್ಪನಿಗಿಂತ ಜಾಸ್ತಿ ಬೈತಾರೆ, ಅಮ್ಮನಿಗಿಂತ ಹೆಚ್ಚು ಕಾಳಜಿ ವಹಿಸ್ತಾರೆ, ತಂಗಿಗಿಂತ ಜಾಸ್ತಿ ತರಲೆ ಮಾಡ್ತಾರೆ, ತಮ್ಮನಿಗಿಂತ ಹೆಚ್ಚು ಕಿರಿಕಿರಿ ಮಾಡ್ತಾರೆ. ಇದು ಎಲ್ಲರ ಮೊಬೈಲ್ನ ಇನ್ಬಾಕ್ಸ್ನಲ್ಲಿ ಒಂದು ಸಮಯದಲ್ಲಿ ಒಳಗೆ ತೂರಿ ಬಂದು ಫಾರ್ವರ್ಡ್ ಆದ ವಾಕ್ಯಗಳು. ಅದರಲ್ಲಿ ಏನಿದೆ ಅಂತೀರಾ? ಹೌದು, ಫ್ರೆಂಡ್ಶಿಪ್ ಎಂದರೆ ಹಾಗೆ. ಗೆಳೆತನ ಎಂಬುದು ತನ್ನದೇ ಆದ ಮೌಲ್ಯವನ್ನು ಬೆಳೆಸಿಕೊಂಡಿದೆ. ಹೌದು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತುಂಬ ಜನ ಹಲವಾರು ಸಂಬಂಧಗಳ ಮೂಲಕ ಬಂದು ಹೋಗುತ್ತಾರೆ. ಅಂತಹ ಸಂಬಂಧಗಳಲ್ಲಿ ಗೆಳೆತನವೂ ಒಂದು. ಗೆಳೆತನ ಎಂಬುದು ಒಬ್ಬ ವ್ಯಕ್ತಿಗೆ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಸ್ಥಾನವನ್ನು ತುಂಬಿಕೊಡಬಲ್ಲದು. ಅದು ನೊಂದ ಜೀವನದಲ್ಲಿ ಬೆಳಕು ತುಂಬಲು ನೆರವಾಗಬಹುದು. ಒಬ್ಬ ಉತ್ತಮ ಗೆಳೆಯ ಅಥವಾ ಗೆಳತಿ ತಂದೆಯ ಕರ್ತವ್ಯವನ್ನು, ತಾಯಿಯ ಕಾಳಜಿಯನ್ನು ವಹಿಸುವುದರೊಂದಿಗೆ ಆಗಾಗ ಒಬ್ಬ ತಂಗಿಯಾಗಿ ತರಲೆ ಮಾಡಿ ಮನಸ್ಸನ್ನು ಮುದಗೊಳಿಸುತ್ತಾರೆ. ನನಗೆ ಸ್ನೇಹಿತರೇ ಇಲ್ಲ ಎನ್ನುವವರು ಯಾರಾದರೂ ಇದ್ದಾರಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಸ್ನೇಹಿತರನ್ನ ಹೊಂದಿರ್ತಾರೆ. ಗೆಳೆಯರಿಲ್ಲದ ಜೀವನ ಮರಗಳಿಲ್ಲದ ಕಾನನ. ಹೌದು, ಗೆಳೆತನ, ಗೆಳೆಯ ಗೆಳತಿಯರು ಇಲ್ಲದ ಒಬ್ಬ ವ್ಯಕ್ತಿಯ ಜೀವನ ಬರಡು ಭೂಮಿ ಇದ್ದಂತೆ. ಅಲ್ಲಿ ಹಚ್ಚ ಹಸಿರಾದ ಸಂತೋಷವೆಂಬ ಪರಿಸರವಿಲ್ಲ. ದುಃಖವಾದಾಗ ಅಪ್ಪಿಕೊಳ್ಳಲು ಗೆಳೆತನವೆಂಬ ಗಿಡಬಳ್ಳಿಗಳಿಲ್ಲ. ಅಲ್ಲಿ ಎಲ್ಲವೂ ಬರಿದು. ಕಣ್ಣೀರನ್ನೇ ಮಳೆಯ ನೀರನ್ನಾಗಿಸಿ ಜೀವನವನ್ನು ಸುಂದರ ಹೂದೋಟವನ್ನಾಗಿಸುವ ಶಕ್ತಿ ಗೆಳೆತನಕ್ಕಿದೆ. ಗೆಳೆತನ ಜೀವನವನ್ನು ಹೂದೋಟವನ್ನಾಗಿಸಿ ಕಷ್ಟವೆಂಬ ಮುಳ್ಳನ್ನು ಕಿತ್ತು ಪ್ರೀತಿ ವಾತ್ಸಲ್ಯವೆಂಬ ಹೂಗಳನ್ನು ಅರಳಿಸುವ ಶಕ್ತಿ ಗೆಳೆತನದ್ದಾಗಿದೆ. ಜೊತೆಗೆ ಓದಿದವರು, ಜೊತೆಗೆ ಆಡಿ ಬೆಳೆದವರು, ಜೊತೆಗೆ ಕೆಲಸ ನಿರ್ವಹಿಸುತ್ತಿರುವವರು, ಹೀಗೆ ಎಲ್ಲರೂ ಗೆಳೆಯರೇ. ಆದರೆ ಎಲ್ಲರ ಜೀವನದಲ್ಲೂ ಆಪ್ತ ಮಿತ್ರನೊಬ್ಬ ಇರಬೇಕು ಎನ್ನುವುದು ಕೂಡ ಸತ್ಯ. ಬಾಲ್ಯದಲ್ಲಿ ದೋಣಿ ಮಾಡುವುದು ಮಣ್ಣಾಟದಿಂದ ಆರಂಭವಾಗುವ ಗೆಳೆತನದ ಪಯಣಕ್ಕೆ ಕೊನೆ ಎಂಬುದಿಲ್ಲ. ಆದರೆ ಎಲ್ಲವೂ ಪರಿಪೂರ್ಣ ಗೆಳೆತನವಾಗಲು ಕೂಡ ಸಾಧ್ಯವಿಲ್ಲ. ಎಲ್ಲರ ಜೀವನದಲ್ಲೂ ಹಲವಾರು ಗೆಳೆಯ ಗೆಳತಿಯರು ಬಂದು ಹೋಗುತ್ತಾರೆ. ಆದರೆ ಮನಸ್ಸಿನಲ್ಲಿ ಅಚ್ಚಳಿಯದೆ ನಮ್ಮ ಕೊನೆಯ ಉಸಿರಿನವರೆಗೂ ನಮ್ಮಲ್ಲಿ ಉಳಿದುಕೊಳ್ಳುವ ಗೆಳೆತನದ ಸಂಖ್ಯೆ ತೀರಾ ವಿರಳ ಎಂದರೆ ತಪ್ಪಾಗಲಾರದು. ನೋವು ನಲಿವು ಅನ್ನೋದು ಬಾಳ ರೈಲ ಕಂಬಿಗಳು, ನಡುವೆ ನಮ್ಮದೀ ಪಯಣ, ನಗುತ್ತ ಸಾಗು ಹಗಲೆರಡು. ಜೀವನದಲ್ಲಿ ಸುಖ ದುಃಖ ಎರಡೂ ಇರುತ್ತದೆ. ಹಾಗೆ ನಾವು ಸುಖವಾಗಿದ್ದಾಗ, ಐಶ್ವರ್ಯವಂತರಾಗಿದ್ದಾಗ ಮಾತ್ರ ಸ್ನೇಹದ ನೆಪದಲ್ಲಿ ಜೊತೆಗೆ ಇರುವವರು ಒಬ್ಬ ಉತ್ತಮ ಗೆಳೆತನ ವ್ಯಕ್ತಿತ್ವ ಅಲ್ಲ. ನಾವು ಕಷ್ಟದಲ್ಲಿದ್ದಾಗ ನಮಗೆ ಹೆಗಲು ಕೊಟ್ಟು ಮಳೆಯಲ್ಲಿ ನೆನೆಯುತ್ತಿರುವಾಗಲೂ ಕಣ್ಣೀರನ್ನು ಗುರುತಿಸಿ ಒರೆಸಿ ಸಾಂತ್ವನ ಹೇಳುವುದೇ ನಿಜವಾದ ಫ್ರೆಂಡ್ಶಿಪ್. ಆದರೆ ಗೆಳೆತನ ಎನ್ನುವುದು ಅತಿ ಸೂಕ್ಷ್ಮವಾದ ವಿಚಾರ. ಇತ್ತೀಚೆಗೆ ಸ್ನೇಹ ಎಂಬುದು ಬೆಲೆ ಕಳೆದುಕೊಳ್ಳುತ್ತಿದೆ. ಸ್ನೇಹದ ಹೆಸರಿನಲ್ಲಿ ಬಹಳಷ್ಟು ಮೋಸ ವಂಚನೆಗಳು ಆಗುತ್ತಿರುವುದು ವಿಷಾದನೀಯ ಸಂಗತಿ. ಏಕೆ ಹೀಗೆ? ಜನತೆ ಏಕೆ ಹೀಗೆ ದಾರಿ ತಪ್ಪುತ್ತಿದೆ? ಗೆಳೆತನ ಯಾಕೆ ಹೀಗೆ ತನ್ನತನವನ್ನು ಕಳೆದುಕೊಳ್ಳುತ್ತಿದೆ? ಸಮಾಜ ಗೆಳೆತನವನ್ನು ಯಾಕೆ ದುರುಪಯೋಗಪಡಿಸುತ್ತಿದೆ? ಇದೆಲ್ಲ ಉತ್ತರ ಸಿಗದ ಪ್ರಶ್ನೆಗಳಾಗಿದೆ.
ಒಟ್ಟಿನಲ್ಲಿ ಗೆಳೆತನ ಹಾದಿ ತಪ್ಪುತ್ತಿರುವುದಂತೂ ದುರಂತವೇ ಸರಿ. ಗೆಳೆತನ ಎಲ್ಲಿ, ಹೇಗೆ, ಯಾರೊಂದಿಗೆ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಆ ಗೆಳೆಯ ಅಥವಾ ಗೆಳತಿಯ ವ್ಯಕ್ತಿತ್ವ ಉತ್ತಮವಾಗಿದ್ದರೆ ಸ್ನೇಹ ಮುಂದುವರಿಸೋಣ. ಅವರಲ್ಲಿರುವ ಉತ್ತಮ ಗುಣವನ್ನು ನಮ್ಮಲ್ಲಿಯೂ ಅಳವಡಿಸಿಕೊಳ್ಳೋಣ. ಒಂದು ವೇಳೆ ಅವರ ವ್ಯಕ್ತಿತ್ವ ಸರಿಯಿಲ್ಲವೆಂದಾದರೆ ಅವರನ್ನು ಉತ್ತಮರನ್ನಾಗಿಸುವ ಪ್ರಯತ್ನ ಮಾಡೋಣ. ಸಾಧ್ಯವಾಗದೇ ಹೋದರೆ ಅಂತಹ ಸ್ನೇಹಕ್ಕೆ ಗುಡ್ ಬೈ ಹೇಳೋಣ. ಗೆಳೆತನ ಎಂಬುದು ಮರೆಯಲಾಗದ ಒಂದು ಅನುಬಂಧ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಂದು ಉತ್ತಮ ಗೆಳೆತನ ತನ್ನತನವನ್ನು ಕಳೆದುಕೊಂಡಿತೆಂದಾದರೆ ಅಥವಾ ಆ ಎರಡು ಮನಸ್ಸುಗಳು ದೂರವೇ ಆದವೆಂದಾದರೆ ಆ ನೋವು ಇತರರಿಗೆ ತಿಳಿಯುವುದಿಲ್ಲ. ಆ ಎರಡು ಮನಸ್ಸುಗಳು ಮಾತ್ರ ಅನುಭವಿಸುತ್ತವೆ. ಆದ್ದರಿಂದ ಜೀವನವೆಂಬ ಸಾಗರದಲ್ಲಿ ಗೆಳೆತನವೆಂಬ ಹಡಗಿನಲ್ಲಿ ಸಾಗುತ್ತಿರುವಾಗ ಅನೇಕ ಬಿರುಗಾಳಿಗಳು ನಮಗೆ ಎದುರಾದಾಗಲೂ ಅದನ್ನು ಎದುರಿಸುವ ಛಲವೇ ಗೆಳೆತನ. ಹಲವಾರು ಅಡೆತಡೆಗಳು ನಮ್ಮ ದಾರಿ ತಪ್ಪಿಸಿದಾಗಲೂ ಸ್ನೇಹ, ಪ್ರೀತಿ, ವಾತ್ಸಲ್ಯ ಎಂಬ ಸೂರ್ಯನಂತೆ ಪ್ರಕಾಶಿಸುವ ಬೆಳಕನ್ನೇ ದಾರಿದೀಪವನ್ನಾಗಿಸಿ ದೃಢ ಹೆಜ್ಜೆಗಳೊಂದಿಗೆ ಮುಂದೆ ಸಾಗುವುದೇ ಗೆಳೆತನದ ಸಾಹಸಮಯ ಜೀವನ. ಫ್ರೆಂಡ್ಶಿಪ್ ಎಂದರೆ ಹಾಗೇನೆ, ಜೊತೆಗೇನೆ. ಹರಟೆ ತರಲೆ ನಮ್ಮ ಉಸಿರಾಟ. ಆದರೆ ಹರಟೆ ತರಲೆ ದುಃಖಕ್ಕೆ ಮೂಲವಾಗದಿರಲಿ. ಫ್ರೆಂಡ್ಶಿಪ್ ಎಂಬ ಹಡಗು ಮುಳುಗದಿರಲಿ. ರಚನೆ HK. ಧನ್ಯವಾದಗಳು. ಮನದಂಗಳದ ಸ್ನೇಹಿತೆ, ಕೇಳುವ ಮನಸ್ಸು ನನ್ನದು, ಕೇಳುವ ಹೃದಯ ನಿಮ್ಮದಾದರೆ. ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ. ಅವರಿಂದ ಮತ್ತೊಂದಷ್ಟು, ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೂ ಕಾತರರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ HK.